ಸ್ನೇಹಿತರೆ, ನೀವು ಇಷ್ಟಪಟ್ಟು ಯಾವುದೇ ಹಣದ ಆಸೆ ಇಲ್ಲದೆ ಕಾನೂನುಬದ್ಧವಾಗಿ ನಿಮ್ಮ ರಕ್ತ ಸಂಬಂಧಿಗಳಿಗೆ ಕಿಡ್ನಿ ಅಥವಾ ಲಿವರ್ ಕೊಡಬೇಕಾದ್ರೆ ನೀವು 10 ದಾಖಲೆಗಳು 10 ನೀತಿ ನಿಯಮಗಳನ್ನು ಪಾಲಿಸಬೇಕು. ಅಷ್ಟೇ ಅಲ್ಲ, ಪೊಲೀಸರಿಂದ ಹಿಡಿದು ನ್ಯಾಯಾಧೀಶರವರೆಗೆ ಅನುಮತಿ ಪಡಿಬೇಕು. ಆದರೆ ಈ ಅಂಗಾಂಗ ಮಾರಾಟ ಮಾಡುವಂತ ಖದೀಮರು ಎಲ್ಲಾ ನಕಲಿ ದಾಖಲೆ ಸೃಷ್ಟಿಸಿ ಅದು ಹೇಗೆ ಅಂಗಾಂಗನ ಮಾರಾಟ ಮಾಡ್ತಾರೆ? ಇವರಿಗೆ ಅದು ಯಾರ್ಯಾರ ಶ್ರೀರಕ್ಷೆ ಇರುತ್ತೆ? ಇದೆಲ್ಲವನ್ನ ಹೇಳ್ತೀನಿ, ಬನ್ನಿ. ಫೋನ್ ಮಾಡಿದವರು ಪೊಲೀಸೇನಾ? ಇವರ ಸಬ್ ಇನ್ಸ್ಪೆಕ್ಟ್ರು. ಸಬ್ ಇನ್ಸ್ಪೆಕ್ಟ್ರು ಯಾವ ಸ್ಟೇಷನ್? ಮಗನಿಗೆ ಹಾಕ್ಸಿದ್ದೀನಿ, ಕಿಡ್ನಿ ಹೋಗ್ಬಿಟ್ಟಿತ್ತು, 8 ವರ್ಷ ಮಗ. ಮಗನಿಗೆ ಹಾಕ್ಸಿ ಎಲ್ಲ ಎಂತಾದ್ರು ಮಾಡಿದ್ರು ಫಾರ್ಮಸಿ ಯಾವ ಕೈಲಿ ಆಗಲಿಲ್ಲ. ಯಾವ ಸ್ಟೇಷನು? ಇದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್. ಹುಡುಗ 8 ವರ್ಷ ಹುಡುಗನಿಗೆ 15 ವರ್ಷ ಹುಡುಗಿ ಹಾಕಿದ್ರಲ್ಲ, ಅದು ಹೆಂಗೆ ಮಾಡಿದ್ರೆ? ಅದು 25 ವರ್ಷ ಸ್ಟಾರ್ಟ್ ಮಾಡಿಸಿದ್ರು. ಆಗ DNA ಟೆಸ್ಟ್ ಇರಲಿಲ್ಲ ಕಣ್ರಿ, 1 ವರ್ಷದಿಂದ. ಈಗ ಹೊಸದಾಗಿ ಮಾಡಿರೋದು. ಒಂದು ಬೆಂಗಳೂರಲ್ಲೇ ಒಂದು 13-14 ಗಂಟೆ ಮಾಡಿದ್ದೀವಿ. ಮಂಗಳೂರು ಸೈಡೇ ಜಾಸ್ತಿ. ಮಂಗಳೂರು ಸೈಡ್ ಎಷ್ಟು ಮಾಡಿಸಿದ್ದೀರಾ? ಮಂಗಳೂರು ಸೈಡ್ ಮಾಡಿಸು ಲೆಕ್ಕನೇ ಇರೋಲ್ಲ, ಅವಾಗಿಂದ ಮಾಡಿಸ್ತಾ ಇದ್ವಿ, ಕಳಿಸೋದು ಇದು ಮಾಡೋದು. ಇಂಥ ಬೆಚ್ಚಿ ಬೀಳಿಸೋ ಅಂಶಗಳು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ದಂಧೆಗೆ ಸರ್ಕಾರಿ ವ್ಯವಸ್ಥೆಯ ಸಾಥ್. ನೆನಪಿರ್ಲಿ ಸ್ನೇಹಿತರೆ, ಈ ಅಂಗಾಂಗ ಮಾರಾಟ ಮಾಡೋ ಏಜೆಂಟ್ರು ನಕಲಿ ಸಂಬಂಧಿಕರನ್ನ ಸೃಷ್ಟಿಸಿ ಸುಲಭವಾಗಿ ದಾಖಲೆಗಳನ್ನ ತಯಾರು ಮಾಡಿ ನಕಲಿ ರೇಷನ್ ಕಾರ್ಡ್, ಮ್ಯಾರೇಜ್ ಸರ್ಟಿಫಿಕೇಟ್ ನಿಂದ ಹಿಡಿದು ಆಧಾರ್ ಕಾರ್ಡ್ ವರೆಗಿನ ದಾಖಲೆಗಳು ಹೇಗೆ ಸಿಗ್ತಿವೆ? ಇವರ ಈ ಮಾಫಿಯಾಕ್ಕೆ ಸರ್ಕಾರಿ ವ್ಯವಸ್ಥೆಯೇ ಸಾಥ್ ಕೊಡ್ತಿದೆಯಾ? ಸಮಿತಿ ಸದಸ್ಯರಿಗೆ ಯಾಕೆ ಗೊತ್ತಾಗ್ತಿಲ್ಲ? ಅಷ್ಟೇ ಅಲ್ಲ, ಈ ಎಲ್ಲಾ ದಾಖಲೆಗಳು ನಕಲಿಯಾಗಿದ್ರೂ ಸಹ ರಾಜ್ಯ ಮಾನವ ಅಂಗಾಂಗ ಕಸಿ ಜೋಡಣೆಯ ಅಧಿಕಾರಯುತ ಸಮಿತಿಗೆ ಏಕೆ ಗೊತ್ತಾಗ್ತಿಲ್ಲ? ಈ ಏಜೆಂಟ್ಗಳು ಅದೆಷ್ಟು ವಿಶ್ವಾಸದಿಂದ ಈ ನಕಲಿ ದಾಖಲೆಗಳನ್ನ ಪಾಸ್ ಆಗುವಂತೆ ನೋಡಿಕೊಳ್ತೀವಿ ಅಂತ ಹೇಳ್ತಾರೆ. ರೆಡಿ ಮಾಡಿರ್ತಾರೆ, ನಮ್ಮ ಕೂಗಿ ದಿವಸ ಕೋರ್ಟ್ ಜಡ್ಜ್ ಮುಂದೆ ಹೋಗಿ ನಿಂತ್ಕೊಂಡು ಅಷ್ಟೇ, ಏನು ಕೇಳಲ್ಲ ಅಲ್ಲಿ. ಇಷ್ಟೇನಕ್ಕೆ ಅವರೆಲ್ಲ ಹೇಳಿರ್ತಾರೆ. ಹೋದಾಗ ಯಾರಮ್ಮ ಡೋನರ್ ಪೇಷಂಟ್ ಯಾರೋ ಇಷ್ಟೇ ಹ್ಞೂ ಅನ್ಬೇಕು, ಮಗ ತೋರಿಸ್ಬೇಕು ಅಲ್ಲಿ ಜಡ್ಜ್ ಮುಂದೆ. ಸೈನ್ ಹಾಕಿ ಕೊಡ್ತಾರೆ, ಅದನ್ನ ತಗೊಬಂದ್ರೆ ಎಲ್ಲ ಮಿಕ್ಕಿ ರೆಡಿ ಮಾಡ್ಕೋಬಹುದು. ಇನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರೋ ನೆಫ್ರೋ ಯೂರಾಲಜಿ ಸಂಸ್ಥೆಯ ಅಂಗಕಸಿ ಸಂಯೋಜನಾಧಿಕಾರಿ PM ವಿನೋದ್ ಕುಮಾರ್ ಅನ್ನೋ ಅಧಿಕಾರಿಯೇ ಈ ಅರ್ಜಿಗಳನ್ನ ಪಾಸ್ ಮಾಡಲು ಸಹಕಾರ ನೀಡ್ತಾರೆ ಅಂತ ನೇರವಾಗಿ ಹೇಳ್ತಾರೆ ಏಜೆಂಟರು. ಕಮಿಟಿ ಗಂಟನೂ ಕಾಂಟ್ಯಾಕ್ಟ್ ಮಾಡ್ತೀವಿ, ಸ್ವಲ್ಪ ಒಳಗೆ ಎಂಟ್ರಿ ಆಗಲ್ಲ ನಾವು ಅಷ್ಟೇ. ಎಲ್ಲ ಹೇಳಿ ಕಳಿಸ್ತೀವಿ, ಮಾಡ್ತೀವಿ, ಎನಿ ಟೈಮ್ ಅಲ್ಲೇ ಇರೋಕ್ಕಾಗಲ್ಲ. ಅಂಗಾಂಗ ಕಸಿ ಕಾನೂನುಬದ್ಧವಾಗಿ ನಡೆಯುತ್ತಿದೆಯಾ ಇಲ್ವಾ ಅಂತ ಸಮಿತಿ ತನಿಖೆ ನಡೆಸಬೇಕು. ಆದ್ರೆ ಇಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಅಂಗಾಂಗ ಮಾರಾಟಕ್ಕೆ ಸಮಿತಿ ಮೂಲಕವೇ ಅನುಮತಿ ಸಿಗುತ್ತಿದೆ ಅಂದ್ರೆ 10 ಹಲವು ಅನುಮಾನಗಳು ಮೂಡುತ್ತಿವೆ. ಕಾನೂನಿನ ದುರುಪಯೋಗ ಆಗ್ತಿದೆಯಾ? ಅಂಗಾಂಗ ಕಸಿ ಕಾಯ್ದೆ. ಇನ್ನು ಈ ದಂಧೆಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳ ಹೆಸರೂ ಕೇಳಿ ಬರುತ್ತಿದೆ. ಇದೊಂದು ಭಾರೀ ಮಾಫಿಯಾ. ಇದರ ಕಬಂಧ ಬಾಹು ಎಲ್ಲೆಡೆ ಚಾಚಿದೆ. ಇದು ರೋಗಿಗಳ ಅಸಹಾಯಕತೆಯನ್ನ ಬಳಸಿ ಅವರನ್ನ ಲೂಟಿ ಹೊಡೆಯುತ್ತಿದೆ. ಇದು ಇಡೀ ಮಾನವ ಕುಲಕ್ಕೆ ಮಾರಕವಾಗಿದೆ. ನಮ್ಮ ಆರೋಗ್ಯ ಸಚಿವರು ತಕ್ಷಣ ಎಚ್ಚೆತ್ತು ಈ ಮಾಫಿಯಾದ ತನಿಖೆಗೆ ಆದೇಶ ನೀಡಲೇಬೇಕು. ಆರೋಗ್ಯ ಸಚಿವರೇ, ನಿಮ್ಮ ಮೂಗಿನಡಿಯಲ್ಲಿ ಮನುಷ್ಯರ ಅಂಗಾಂಗವನ್ನೇ ಮಾರಾಟ ಮಾಡುವಂತಹ ಕರ್ಮಕಾಂಡ ನಡೆಯುತ್ತಿದ್ರೂ ಕೂಡ ನಿಮಗೆ ಗೊತ್ತಾಗ್ತಿಲ್ಲಲ್ಲ? ಈ ಭಾರಿ ಮಾಫಿಯಾದಲ್ಲಿ ಆರೋಗ್ಯ ಇಲಾಖೆ, ಗೃಹ ಇಲಾಖೆ ಅಷ್ಟೇ ಅಲ್ಲ, ನ್ಯಾಯಾಧೀಶರ ಕೈವಾಡವೂ ಇದೆ. ಹಾಗಾಗಿ 1-2 ಪ್ರಕರಣಗಳನ್ನು ಭೇದಿಸಿ ಒಂದಿಬ್ಬರನ್ನ ಬಂಧಿಸಿ ಈ ಭಾರಿ ಮಾಫಿಯಾಕ್ಕೆ ಬ್ರೇಕ್ ಹಾಕಲು ಸಾಧ್ಯ ಇಲ್ಲ. ಈ ದಂಧೆಯ ಬಗ್ಗೆ ಸಮಗ್ರ ತನಿಖೆ ನಡೀಲೇಬೇಕು. ಅಷ್ಟೇ ಅಲ್ಲ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಕಾನೂನಲ್ಲಿರುವ ಕೆಲ ತೊಡಕುಗಳನ್ನು ಕೂಡ ನಿವಾರಿಸಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ಪ್ರಿಯ ವೀಕ್ಷಕರೇ, ಮುಂದಿನ ವಾರದಿಂದ ಕವರ್ ಸ್ಟೋರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಬದಲು ಶುಕ್ರವಾರ ರಾತ್ರಿ 8:30ಕ್ಕೆ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ, ಪ್ರೋತ್ಸಾಹಿಸಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.